ಒಬ್ಬ ಬಾಳೆಹಣ್ಣು ವ್ಯಾಪಾರಿ ಆತ ಅಂದಿನ ವ್ಯಾಪಾರವನ್ನು ಮುಗಿಸಿ ಮನೆಗೆ ಹೋಗುವ ಮುಂಚೆ ಉಳಿದಿರೋ ಬಾಳೆಹಣ್ಣುಗಳಲ್ಲಿ ಕೊಳೆತಿರೋ ಬಾಳೆಹಣ್ಣನ್ನು ಸಪ್ರೇಟ್ ಮಾಡಿ ಚೆನ್ನಾಗಿರೋ ಬಾಳೆಹಣ್ಣು ಸಪ್ರೇಟ್ ಮಾಡಿಟ್ಟು ಕೊಳೆತಿರೋ ಬಾಳೆಹಣ್ಣುಗಳನ್ನು ಎಸೆದ್ಬಿಟ್ಟು ಹೋಗ್ತಾ ಇರ್ತಾನೆ. ಅವನು ಏನಕ್ಕೆ ಮಾಡ್ತಾ ಇರ್ತಾನಪ್ಪ ಅಂತಂದರೆ, ನೋಡಿ, ಕೊಳೆತಿರೋ ಬಾಳೆಹಣ್ಣುಗಳನ್ನ ಹಾಗೆ ಬಿಟ್ಟು ಹೋಗಿದ್ರೆ ಮರುದಿನ ಬರೋಷ್ಟರಲ್ಲಿ ಚೆನ್ನಾಗಿರೋ ಬಾಳೆಹಣ್ಣು ಕೂಡ ಕೊಳೆತೋಗಿರ್ತವೆ. ಇದರ ಅರ್ಥ ಇಷ್ಟೇ, ನಮ್ಮ ತಲೆಯಲ್ಲಿರುವ ಕೆಟ್ಟ ಆಲೋಚನೆಗಳನ್ನು, ನೆಗೆಟಿವ್ ಥಾಟ್ಸ್ನ ಅವನ್ನ ನಮ್ಮ ತಲೆಯಿಂದ ತೆಗೆದುಹಾಕಬೇಕು. ಆಗಲೇ ಒಳ್ಳೆಯ ಆಲೋಚನೆಗಳಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಯಾರೋ ಬೈದರು, ಯಾರೋ ಏನಂದರು, ಯಾರೋ ನಿನ್ನ ಕೈಲಿ ಏನೋ ಆಗಲ್ಲ ಅಂತ ಹೇಳಿಬಿಟ್ರು, ಅವೆಲ್ಲವನ್ನು ನಮ್ಮ ತಲೆಯಲ್ಲೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವು ನಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಕಡಿಮೆ ಮಾಡ್ತವೆ. ನಮ್ಮ ಆತ್ಮವಿಶ್ವಾಸ ಯಾವಾಗಲೂ ಚೆನ್ನಾಗಿರಬೇಕು, ಇನ್ನಷ್ಟು ಇಮ್ಮಡಿ ಆಗಬೇಕು ಅಂತಂದ್ಬಿಟ್ರೆ ನಮ್ಮ ತಲೆಯಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ಮತ್ತು ಯಾರೋ ಏನು ಅಂದರು, ಅದು ಅಂದರು, ಇದು ಅಂದರು ಅದಂದ್ಬಿಟ್ಟು ಏನೇನೋ ತಲೆಯಲ್ಲಿ ತುಂಬ್ಕೊತೀವಲ್ಲ, ಅವೆಲ್ಲ ಯೋಚನೆಗಳನ್ನು ಆ ದಿನ ಮಲಗಬೇಕಾದ್ರೆ ಎಲ್ಲವನ್ನು ತಲೆಯಿಂದ ತೆಗೆದಾಕ್ಬಿಟ್ಟು ನಿರಮ್ಮಳವಾಗಿ ಮಲಗಬೇಕು. ಮತ್ತು ಮರುದಿನ ಬೆಳಗ್ಗೆ ಹೇಳುವಾಗ ಕೂಡ ನಮ್ಮ ಮೈಂಡಲ್ಲಿರೋ ಪಾಸಿಟಿವ್ ಥಿಂಕಿಂಗ್ ಫ್ರೆಶ್ ಆಗಿರ್ತವೆ. ಆಗ ನಮ್ಮ ಆತ್ಮವಿಶ್ವಾಸ ಎಂದಿನಂತೆ ಚೆನ್ನಾಗೇ ಇರುತ್ತೆ ಅಲ್ವಾ? ನಿಮಗೇನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.